ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಎಲ್ರಿಗೂ ಶುಭೋದಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ 4th ಡೇ ಆಫ್ ವ್ಲಾಗ್. ಇವತ್ತು ನಾನೊಬ್ಬಳೇ ವಾಕಿಂಗ್ ಹೋಗ್ತಾ ಇಲ್ಲ, ನನ್ನ ಜೊತೆ ಒಬ್ಬರು ವಾಕಿಂಗಿಗೆ ಬರ್ತಾಯಿದ್ದಾರೆ. ಅವರು ನನ್ನ ಮುಖ ತೋರಿಸ್ಬೇಡಿ ಅಂತಂದಿದ್ದಾರೆ, ಅದಕ್ಕೆ ತೋರಿಸ್ತಾ ಇಲ್ಲ. ಬಟ್ ಬ್ಯಾಕಿಂದ ತೋರಿಸ್ತೀನಿ ತಡೀರಿ. ಇವರೇ ನಾವು ಮನೆಗೆ ಬಂದಿದ್ರ, ಅದಕ್ಕೆ ಎತ್ತಾಕೊಂಡ್ಬಂದಿದ್ದೀನಿ ವಾಕಿಂಗ್ಗೆ. ರಾತ್ರಿ ಎಷ್ಟು ನಾನೇನು ಎತ್ತಾಕೊಂಡ್ಬಂದಿಲ್ಲ, ನಾನು ರಾತ್ರಿ ಹೇಳಿದ್ದೆ ಹೋಗೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ 5:30 ಆಗ್ತಿದ್ದಂಗೆ ಏಳಿಸಿ ಇಟ್ಟಿದ್ದಾರೆ. ಇನ್ನೊಬ್ಬಳನ್ನ ಕರ್ಕೊಂಬರ್ಬೇಕಾಗಿತ್ತು, ಅವರು ಫುಲ್ಲು ಇದು ಮಾಡಲಿದ್ದಾಳೆ. ಯಾಕೆ ಅಂತಂದರೆ ನಾವು ರಾತ್ರಿ ಮಲಗಿದ್ದು 3 ಗಂಟೆ, ಇವಾಗ ಎದ್ದಿದ್ದು 5:30. ಹಂಗೆ ನಿಜವಾಗ್ಲೂ ನಂಗೆ ನಿದ್ದೆ ಎಳಿತಿದೆ, ಆದರೂ ವಾಕಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಬನ್ನಿ, ಇಲ್ಲಿ ಕೆಲವೊಂದು ನಾಯಿಗಳಿದ್ದಾವೆ, ನಾಯಿಗಳಿಗೆ ಬಿಸ್ಕೆಟ್ ಹಾಕೋಣ. ನಾನಂತ ಅನ್ಕೋತಾ ಇದ್ದೆ ಒಂದು 2-3 ದಿವಸದಿಂದ ಬಿಸ್ಕೆಟ್ ಹಾಕೋಣ ಅಂತ ಅಂದ್ಬಿಟ್ಟು, ಬಟ್ ಹಾಕಿರಲಿಲ್ಲ. ಇವಾಗ ಹಾಕೋಣ ಬನ್ನಿ. ಬಾ ಇವೇನು ಇಂಕ ಕ್ಯಾಚ್ ಹಿಡ್ಕೊತಾರೆ. ಪಿಕಾಕ್. ಫುಲ್ ಟ್ರೈನ್ ಅಪ್ ಮಾಡೋದು ಬಿಟ್ಟಾಯ್ತಾ, ಪಡಗ ತಗೋದು ಇಲ್ಲೇ ತಗೋ. ನೀ ಕ್ಯಾಚ್ ಹಿಡಿತೀಯಾ? ತಗೋ ಪಾಪ, ಅದಕ್ಕೆ ತಿನ್ನೋದು ಬಿಡೋದಿಲ್ಲ ಇವು. ಸರಿಯಾ, ಅಲ್ಲಿ ಅದು ಗೊತ್ತಾಯ್ತು. ಸಾಕು, ನೀವು 3 ಜನ ಹೋಗ್ರಿ. ಕಚ್ಚೋದ ತಾನೇ ಇವು, ಕಚ್ಚುತ್ತಪ್ಪ. ಅದೇ ಬಿಸ್ಕೆಟ್ ಹಾಕೋದು ನಮ್ಮ ಕರ್ದಲ್ಲಿ, ಅದೇನಾದ್ರು ಕಚ್ಚಿದ್ರೆ. ಇವೆರಡು ಒಂದೇ ಥರ, ಇವೆಲ್ಲ ಒಂದೇ ಮಕ್ಕಳು, ತಾಯಿ ಮಕ್ಕಳು ಅನಿಸುತ್ತೆ. ಇವು 3 ಜನ, ಅದು ಮಾತ್ರ ಕರ್ರಗೈತೆ. ಬಾಯ್, ನಾಳೆ ಸಿಗೋಣ. ಬಾಯ್. ಈಗ ನಾನು ಮತ್ತು ಗಾಯತ್ರಿ ಇಬ್ಬರು ನೋಡಿ, ನಾನು ಮತ್ತು ಗಾಯತ್ರಿ ಇಬ್ಬರು ಸನ್ರೈಸ್ ನೋಡೋಕೆ ಹೋಗ್ತಿದ್ದೀವಿ. ಚೂರು ಕೆಂಪಗಾಗಿದೆ ಮೋಡ, ನೋಡಬೇಕು ಸನ್ರೈಸ್ ನೋಡೋಕೆ ಸಿಗುತ್ತೋ ಇಲ್ವೋ ಅಂತ ಇದೆ. ನಮ್ಮ ಗಾಯತ್ರಿಗೆ ಮಾವಿನಕಾಯಿ ಕಿತ್ಕೋಬೇಕಂತ, ಅದಕ್ಕೆ ಕಿತ್ಕೊಂತ ಕಿತ್ಕೊಳ್ಳಿ. ನಮ್ಮ ಜಾಗ ಇದು, ನಮ್ಮ ಹತ್ರ ಪತ್ರ ಐತೆ ಅಂತ ಹೇಳ್ಬಿಡಿ. ಪ್ರಾಪರ್ಟಿ ಡೀಡ್ ಇದೆ ನಮ್ಮ ಹತ್ರ ಅಂತ ಹೇಳಿ. ಜೈಲ್ಗೆ ಹಾಕ್ಸಕ್ಕಲ್ಲ, ಹಂಗೆ ಹೇಳಿ. ಒಂದು ಮಾವಿನ ಹಣ್ಣಿಗೋಸ್ಕರ ಕಷ್ಟಪಡ್ಬೇಕು. ಮತ್ತೆ ಕಷ್ಟಪಟ್ಮೇಲೆ ಆ ಮಾವಿನ ಹಣ್ಣು ಕೊಳ್ತೋಗಿರ್ಬೇಕು ಅವಾಗ. ಚೆನ್ನಾಗಿರುತ್ತೆ ಆ ಥರ ಮರದಲ್ಲಿ ಕಿತ್ಕೊಳ್ಳಿ. ನೋಡಿ, ಇಲ್ಲೇ ಸನ್ರೈಸ್ ಆಗ್ತಾ ಇರೋದು, ಕೆಂಪು ಕಾಣಿಸ್ತಾ ಇದೆಯಾ? ನೋಡೋಣ ಯಾವ ಥರ ನೋಡ್ತೀವಿ ಅಂತ. ಓಹೋ, ಯಾರು ತಿನ್ನ ಒಟ್ಟಾಗೆ ಸನ್ರೈಸ್ ಆಗ್ತಾ ಇದೆ. ತಡೀರಿ ಅಪ್ಪ, ಇದೇ ಕೆರೆ. ಈ ಕೆರೆದು ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಮಾವಿನಕಾಯಿ ಕಿತ್ಕೋಗಿ ನೋಡಿ. ಸನ್ರೈಸ್ ಆಗ್ತಾ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಸನ್ ಅಲ್ವಾ? ನಾನು ಅನ್ಕೊಂಡಿದ್ದೆ ನಮ್ಮ ಇದರಲ್ಲೂ ಸನ್ರೈಸ್ ನೋಡ್ಬೋದು ಅಂತ. ನೋಡ್ಬೋದು, ಇದೆಲ್ಲ ಫುಲ್ಲು ಕೆರೆ. ಈ ಕೆರೆಯಲ್ಲಿ ಇಷ್ಟೇ ಕೆರೆ, ಆದರೆ ಎಷ್ಟು ಆಳ ಇದೆ ಗೊತ್ತಾ? ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ ಇಲ್ಲಿ? ಇವಾಗ ಎಷ್ಟೋ ದಿವಸದಿಂದ ಅಂದ್ಕೊಂಡಿದ್ದೆ ನಾನು ಸನ್ರೈಸ್ ನೋಡಬೇಕು ಅಂತ. ಬಟ್ ಇವತ್ತು ಫೈನಲಿ ನಮ್ಮೂರಲ್ಲಿ ಸನ್ರೈಸ್ ನೋಡ್ತಾ ಇದ್ದೀವಿ ವಿತ್ ಗಾಯತ್ರಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ನೋಡಪ್ಪ ಏನಪ್ಪ ಆಗ್ತಾಯಿದೆ. ಚೆನ್ನಾಗಿ ಏನಾದ್ರು ಮಾತಾಡಿ ಒಂಚೂರು ನಮ್ಮ ವಿಡಿಯೋದಲ್ಲಿ. ಏನು ಮಾತಾಡಲ್ಲ? ದೇವರೇ, ಇವಾಗ ಮಾವಿನಕಾಯಿ ಕಿತ್ಕೋತಿರಲ್ಲ, ಹೋಗಿ ನೋಡೋಣ. ಏನೋ ಕಿತ್ಕೋತಾರಂತೆ, ಯಾರು ಉಗ್ದು ಓಡಿಸ್ಬೇಕು. ಅದು ಯಾರ್ದೋ ಇದು ಹೊಲಗಾಯ, ಇದು ಯಾರೋ ಬೇಲಿ ಹಾಕೊಂಡವ್ರು.
ಕಿತ್ಕೊಂತೀರಾ ಕಿತ್ಕೋಗಿ ಇಚ್ಛೆ ನಾನು ಹೇಳ್ಬಾರ್ದಾಗಿತ್ತು ಫ್ರೆಂಡ್ಸ್, ಯಾರು ಬೈಸು ಓಡಿಸ್ಬೇಕಾಗಿತ್ತು ಇವ್ರನ್ನ ನೋಡಿ. ಹೆಂಗೆ ಹೋಗೋದು ಈಗ ಟ್ರೈ ಮಾಡ್ತೀನಿ. ಹಾಂ ಟ್ರೈ ಮಾಡ್ತಾರಂತೆ ಮಾವಿನಕಾಯಿ ಚಿಕ್ಕ ವಯಸ್ಸಲ್ಲಿ ಕಲ್ತನ ಮಾಡಿದ್ವಿ ಯಾವಾಗ ಅಂತ. ಅವಾಗ ಹಂಗೆ ಹೋಗಿ ಕಿತ್ಕೊಂಬತ್ತೀರಾ? ನಿಜವಾಗ್ಲೂ ಕೀಳಕ್ಕೆ ಹೋಗ್ತೇವೆ. ಓಹೋ ಬಿದ್ದಿದ್ದೀರ ಆಮೇಲೆ ನಾನಂತೂ ಎತ್ತಕ್ಕೆ ಬರಲ್ಲ ನಿಜವಾಗ್ಲೂ. ಏಕೆ ಅಷ್ಟಪ್ಪ ಇದ್ದೀರಾ ನೀವು? ಯಾವ ಮಾವಿನಕಾಯಿ ಕೇಳ್ತೀರಾ? ಇದೊಂದು ಇಲ್ಲೊಂದಿದೆ, ಇಲ್ಲಿ ಮೇಲಿದೆ ನೋಡಿ, ಕಡ್ಡಿ ತಗೊಳ್ಳಿ. ಅಯ್ಯೋ ಈ ಹುಡುಗಿಗೆ ಏನು ಆಸೆ, ನಾವು ಮಾವಿನಕಾಯಿ ಕೀಳೋ ಆಸೆ. ಎಗರು ಬಿಡಿ ಹಂಗೆ ಸೂಪರ್ ಮ್ಯಾನ್ ಥರ ಜಂಪ್ ಮಾಡಿ ನಿಧಾನ, ಮಾತಾಡಬಾರ್ದು, ಗಾಯ ಗೊತ್ತಾಗ್ಬಿಡುತ್ತೆ ಕಳ್ರಿಗೆ. ಇಲ್ಲಿ ಸನ್ರೈಸ್ ಆಗ್ತಾಯಿದೆ, ಇಲ್ಲಿ ಸೂರ್ಯ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ, ಇಲ್ಲಿ ಗಾಯತ್ರಿ ಕೆಟ್ಟ ಕೆಲಸ ಮಾಡ್ತಾಯಿದ್ದಾಳೆ. ಈ ಕಡೆ ಓ ಅಲ್ಲಿ ಯಾರಾದರೂ ನೋಡಬೇಕು. ಮುಸುಡಿ ಮೇಲೆ ಹೊಡೆದಾಕ್ತಾರೆ. ಅಯ್ಯೋ ಸೌಂಡ್ ಮಾಡಬೇಡಿ. ಇಲ್ಲಿ ನಂದೊಂದು ಫ್ರೆಂಡ್ ಮನೆ ಇದೆ, ಅವನ್ನೇ ಕರ್ಸ್ಬಿಡ್ತೀನಿ ಅಷ್ಟೇ. ಗಾಯತ್ರಿ ಅನ್ನೋದು ಸಿಗಕಂಡ್ರೆ ನಾನು ಏನು ಮಾಡ್ಬಿಡ್ತೀನಿ ಗೊತ್ತಾ, ಈ ಕಡೆಯಿಂದ ಓಡೋಗ್ಬಿಡ್ತೀನಿ. ಅವಾಗ ಚಿಕ್ಕ ವಯಸ್ಸಲ್ಲಿ ಇದ್ರು ರೋಡ್ ಒಳಗಡೆ, ಈ ರೋಡ್ ಒಳಗಡೆ ಎಲ್ಲ ನಾವು ಹೋಗ್ತಾ ಇದ್ವಿ. ಇವಾಗ ನೋಡಿ ಕೀಳ್ತಿದ್ದಾಳೆ. ಅಲ್ಲೇ ಕಿತ್ಬಿಟ್ರಪ್ಪ ಗಾಯತ್ರಿ ಅವರು. ಅಲ್ಲೇ ಬಿದ್ಗಿದ್ದು ಓದಿರ ಆ ಕಡೆ ಬೇಲಿ ಒಳಗಡೆ. ತೋರಿಸಿ ಅಲ್ಲಿಂದ ಮಾವಿನಕಾಯಿನ. ಕೀಳ್ತಾ ಇದ್ದಾರೆ. ಕೂದಲು ನೋಡಿ ಗಾಯತ್ರಿದು ಎಷ್ಟು ಉದ್ದ ಇದೆ. ಕಟ್ ಮಾಡಿಸ್ತೀನಿ. ಓಹೋ ನಿಜವಾಗ್ಲೂ ಬೀಳೋ ಪ್ರೋಗ್ರಾಮ್ ಇದೆ. ಮಾವಿನಕಾಯಿನೇ ಎಸ್ದು ಬಿಟ್ರು. ಏನದು? ಏಯ್ ಈ ಹುಡುಗಿ ಜೋರಾಗಿ ಕಿರ್ಚುತ್ತೆ ಫ್ರೆಂಡ್ಸ್. ಇನ್ನೊಂದು ಮಾವಿನಕಾಯಿ ಬಿತ್ತು ತಗೊಳ್ಳಿ. ಹೋಗು ಅಂತ ಇದ್ದಾರೆ. ಇವಾಗ ತಗೊಂತಾರೆ, ಅದನ್ನೇನು ತಗೊಳ್ದಂಗೆ ಏನು ಬರೋಲ್ಲ. ಬನ್ನಿ ಸಾಕು ಸದ್ಯಕ್ಕೆ 2. ಅಯ್ಯೋಯ್ಯೋ ಜಸ್ಟ್ ಅಪ್ಪ ಆ ಕಡೆಯಿಂದ ಬರಪ್ಪ, ಈ ಕಡೆಯಿಂದ ಇಲ್ಲಿ ಬನ್ನಿ. ಯಾರೇನು ನೋಡಲ್ಲ. ಅಲ್ಲಿ ಯಾರು ಇಲ್ಲ, ಬನ್ನಿ. ಅಂಗಡಿಯವ್ರು ಇದ್ರೆ ನೀವು ಕೀಳೋದೇ ನೋಡಿದಾರಂತೆ, ಏನು ತಗೊಂಬರೋದೇನು ನೋಡ್ತಾರೆ. ಬನ್ನಿ ಸಾಕು ಬನ್ನಿ, ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಬೇಗ ಹೋಗ್ಬಿಡೋಣ ಮನೆಗೆ ಇವತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ಅಂದ್ಬಿಟ್ಟು. ಎಲ್ಲ ಕೆರೆ ಫ್ರೆಂಡ್ಸ್. ಇಲ್ಲಂತೂ ನಮಗೆ ಗೊತ್ತಿರೋದೊಂದು ಪಾಪನೇ ಸತ್ತಿದೆ. ಇಲ್ಲಿ ನೋಡಿ ಯಾರೋ ಈಗಲೂ ಇಲ್ಲಿ ಕೆರೆ ಹತ್ರ ಹೋಗ್ತಾರ ಅಂತ ಗೊತ್ತಿಲ್ಲ. ಇಲ್ಲಿ ಯಾರೋ ಬರ್ತಾ ಇದ್ದಾರೆ, ಅವ್ರ ಕೆಲಸಗಳನ್ನ ದೈನಂದಿನ ಚಟುವಟಿಕೆಗಳನ್ನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸೂರ್ಯ ಆಲ್ರೆಡಿ ಮೇಲೆ ಬಂದ ಇದ್ದಾನೆ. ಎಷ್ಟು ಚೆನ್ನಾಗಿರುತ್ತಲ್ವ. ಫೈನಲಿ ಮಾವಿನಕಾಯಿ ಕಿತ್ಕೊ ಬಂದರು. ತೋರಿಸ್ರಿ ಮಾವಿನಕಾಯಿನ. ಓಹೋ ಅಯ್ಯೋ ಅಪ್ಪ ಏಯ್ ಸುಮ್ಮನಿರಿ, ವಾಶ್ ಮಾಡಿದ್ರೆ ಏನಾಗಲ್ಲ. ನೋಡಿ ಮಾವಿನಕಾಯಿ. ಇದು ಯಾರ ಮರನೋ ಗೊತ್ತಿಲ್ಲ, ಹಾಲೆಲ್ಲ ಇದೆ ಇದರಲ್ಲಿ ಅಲ್ವಾ. ಜೋಬ್ಗಕ್ಕೆ ಸಿಂಧು ಬೈತಾರೆ ಅಂತಲ್ಲ, ಈ ಹಾಲು ಸುರಿತಾ ಇದೆ ಇಲ್ಲಿ ನೋಡಿ. ಇದರಲ್ಲೂ ಕ್ಲೀನಾಗಿರೋದು ತಗೊಂಬಿಟ್ರು. ಜೋಬ್ಗ ಕೆಳಗಡೆ ಬಿದ್ದಿರೋದು ತಗೊಳ್ಳೇ ಇಲ್ಲ. ಬನ್ನಿ ಇದ್ರ ಜೊತೆ ಬಂದಿದ್ದಕ್ಕೆ ಮಾವಿನಕಾಯಿ ಕಿತ್ತಂಗೆ ಆಯ್ತು. ಇವಾಗ ಇದನ್ನ ಆಹಾ ಓಹೋ ಬುಲ್ಲೆಕಾಯಿ ಅಂತ ಒಂದು ಸಾಂಗ್ ಹಾಕ್ಬಿಟ್ಟು ವೀಡಿಯೋ ಮಾಡ್ತಾರಲ್ಲ. ಜಾಕ್ ಫ್ರೂಟ್. ಜಾಕ್ ಫ್ರೂಟ್ ಕೀಳ್ಬೇಕಂತೆ ಫ್ರೆಂಡ್ಸ್. ಅಲ್ಲಿದೆ ಬನ್ನಿ ಜಾಕ್ ಫ್ರೂಟ್ ಮರ, ಅಲ್ಲಿ ದೂರ ಇದೆ. ಅದಕ್ಕೆಲ್ಲ ಬೆಳಗಿನ ಜಾವ 4 ಗಂಟೆಗೆ ಬರಬೇಕು. ತುಂಬ ಇದು ಇನ್ನೂ ಈಚಲು ಕಾಯಿಗಾಯ ಅಲ್ವಾ. ಅಂಕಲ್ ನೋಡ್ತಾ ಇರ್ತಾನೆ, ಮೂಸ್ ನೋಡ್ಬೇಡ, ಸ್ವಲ್ಪ ಚಿಕ್ಕ. ಹಿಂಗೋಗೋಣ ಬನ್ನಿ. ಬನ್ನಿ, ಲೋಕ ಕಲ್ಯಾಣ ಕೆಲಸ ಮಾಡ್ತಿದ್ದಾರೆ ಗಾಯ. ನಾವು ಆಂಟಿ ಅದೇ ಗೇಟ್ ತೆಗಿ ಅಂತಂದ್ರು. ಗೇಟ್ ಏನೋ ತೆಗಿಬಿಟ್ಟು ಇವಾಗ ಏನಂತಂದ್ರೆ ಆಂಟಿ ಅವ್ರದ್ದು ಮಾವಿನಕಾಯಿ ಮರ ಇದೆ, ಮಾವಿನಕಾಯಿ ಕೇಳೋದು ಎಲ್ಲ ಇದೆ. ಏನಂತೀರಾ? ಸೇಪಕ್ಕೆ ಕೇಳ್ತೀರಾ? ಆಂಟಿ ಕೇಳಿದಾಗ ಮಾಡಿದ್ಯಾ ತಿಕ್ಕೊಂತೀನಿ, ದುಡ್ಡು ಕೊಡ್ತೀನಿ ಅಂತ ಹೇಳ್ತೀನಿ. ಹಾಂ ನೀನು ದುಡ್ಡು ಬೇಡ ಏನು ಬೇಡ, ಬ್ಯಾಂಗ್ಸ್ಕೊಂಡು ಹೋಗಮ್ಮ ಅಂದರೆ. ಅಯ್ಯೋ ಅಂಕಲ್ ನೋಡ್ಬಿಟ್ಟು ಜಾಬಲ್ಲಿ ಹಾಕೊಂಡ ಒಂಥರ ಅನಿಸ್ತತೆ. ಹಾಂ ಅಂಕಲ್ ನೋಡ್ಬಿಟ್ಟು ಜಾಬಲ್ಲಿ ಹಾಕೊಂಡ ಮಾಡ್ತೀನ. ಹಾಂ ಏನಾಗಲ್ಲ ಬಿಡಿ. ಅವ್ ಅಂಕಲ್ ಟೇನು ಬರೋಣ ಫ್ರೆಂಡ್ಸ್. ಅವ್ರದ್ದಾಗಿದ್ದಿದ್ರೆ ಇಷ್ಟೊತ್ತವ್ರಿಗೆ ಬಿಡ್ತಿದ್ರ. ನಡ್ರಮ್ಮ ಅಂತ ಅಂದ್ಬಿಟ್ಟಿರೋರು.
ಗಾಯತ್ರಿ ಅವರು ಕಷ್ಟಪಟ್ಟು 1 ಅವರ್ ಮರ ಹತ್ತಿ ಕಿತ್ತಿ ಮಾವಿನಕಾಯಿ. ಇವಾಗ ಏನಂತ ಅಂತಿದ್ದಾರೆ ಗೊತ್ತಾ ಗಾಯತ್ರಿ, ಬಾಸಿಂದು ಎಂಥದ್ದು ಇದು ಜಾಕ್ ಫ್ರೂಟ್ ಅಲಸ್ಕೊಂಡು ಕಿತ್ಕೊಂಬರೋಣ ಅಂತೆ. ಕಿತ್ಕೊಂಬರೋಣ ಅಂದರೆ ಏನು ದುಡ್ಡು ಕೊಟ್ಟು ಏನೆಲ್ಲ ಕದ್ಕೊಂಬರೋದು. ಬಾಸಿಂದ ಅಳಿಸ್ಕೊಂಡು ಕದ್ಕೊಂಬರೋಣ ಅಂತ, ಅದಕ್ಕೆ ಕರ್ಕೊಂಬಂದಿದ್ದೀನಲ್ಲ ಒಂದು ಪ್ಲೇಸಿಗೆ. ನೋಡಿದ್ರೆ ಬಾಸಿಂದ ಎಳ್ನೀರು ಕುಡಿಯೋಣ ಅಂತಂದ್ರು. ನಾನೇನೋ ದುಡ್ಡು ಕೊಟ್ಟು ಎಳ್ನೀರು ಕುಡಿಬೇಕು ಅಂತಂತವ್ರೇನೋ ಅಂತ ಅನ್ಕೊಂಡ್ರೆ, ಅಕ್ಕ ಏನಂತಂತವ್ರು ಗೊತ್ತಾ, ಅಲ್ಲಿ ಎಳ್ನೀರು ಇದೆಯಲ್ಲ ಬಾಸಿಂದ ಎಳ್ನೀರು ಕಿತ್ಕೊಂಡು ಕುಡಿ ಅಂತೆ. ಇದೇನೆಲ್ಲ ಏನು ನಮ್ಮ ಮಾವದಿರ್ ಜಾಸ್ತಿನ ನಮ್ಮ ಅಪ್ಪಂದಿರ್ ಜಾಸ್ತಿನ ಬಂದು ಕಿತ್ತು ಕುಡ್ದಿದ ತಕ್ಷಣ ಕುಡಿರವ ಅಂತನ್ನಕ್ಕೆ. ನೋಡಿ ಹೆಂಗಿದ್ದಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಎಲ್ಲಿ ಏನು ಕೇಳ್ತೀರಾ? ಅದೇ ಜಾಕ್ ಫ್ರೂಟ್ ಅಂದರೆ ಎಲ್ಲಿದೆ? ಜಾಕ್ ಫ್ರೂಟ್ ಅಲ್ಲೊಂದಿದೆ ಮರ, ಜಾಕ್ ಫ್ರೂಟ್ ಕೆಳಗಡೆ ಇದೆ. ತೆಂಗಿನ ಮರ ಹತ್ತಕ್ಕೆ ಈಸಿ ಅಂತೆ. ಕುಳ್ಳಕ್ಕಿದೆ ತೆಂಗಿನ ಮರ ಅಲ್ಲ ಓಡಿಸ್ಕೊ ಬಂದ್ರೂ ಈಸಿ. ಇಲ್ಲೆಲ್ಲ ಸಿಗಕ್ಕೆ ಆರಾಮಾಗಿ ಸಿಗಾಕೊಂಬೋದು, ಆರಾಮಾಗಿ ಸಿಗ್ಬೋದು. ಇವಾಗ ಇಲ್ಲಿ ಜಾಕ್ ಫ್ರೂಟ್ ಮರದ ಹತ್ರ ಕರ್ಕೊಂಡು ಹೋಗ್ಬೇಕಾ? ಜಾಕ್ ಫ್ರೂಟ್ ಮರದ ಹತ್ರ ನಿಜವಾಗ್ಲೂ ಕೇಳ್ತೀರಾ? ಕರ್ಕೊಂಡು ಹೋಗ್ತೀರಿ? ಇಲ್ಲೇ ಇರೋದು. ಅದಕ್ಕೆ ಬೆಳಗಿನ ಜಾವ 3 ಗಂಟೆಗೆ ಹಂಗೆ ಬರಬೇಕು. ಓ, ದೇವ್ಗಳು ಕಿತ್ಕೊಂಡು ತಿನ್ಕೊಳ್ಳಿ ನಮ್ಮನ್ನ. ಕತ್ಲಲ್ಲಿ ಯಾರು ಕಳ್ಸಲ್ಲ. ಬೆಳಗಿನ ಜಾವ 3 ಗಂಟೆಗೆ ಬರ್ಬೇಕಂತೆ. ಅಬ್ಬಬ್ಬಬ್ಬಬ್ಬಬ್ಬ. ಅಲ್ಲ ನಾನೇನು ಉಳಿಬೇಕು ಅಂತ ಮಾಡಿದಾರೋ ಉಳಿಬಾರ್ದು ಅಂತ ಮಾಡಿದಾರೋ? ಇನ್ನು ನಾವೊಬ್ಬರಿಗೆ ಮದುವೆ ಆಗಿಲ್ಲ ಏನಿಲ್ಲ. ದೇವ್ಗಳೇನಾರು ಮೈ ಮೇಲೆ ಬಂದು ಆಮೇಲೆ ಎಲ್ಲರಿಗೂ ಕಾಟ ಕೊಟ್ಟು ಯಾಕಪ್ಪ ಬೇಕು, ಸವಾಸನೆ ಬೇಡ. ಬಿಟ್ಬಿಡ್ದು ಕಷ್ಟಪಟ್ಟು ಕಿತ್ಕೊಂಡ್ಬಂದಿರೋದು ನಾನು ಬಿಟ್ಬಿಟ್ಟು ಬರ್ತಾರಂತೆ ನೋಡ್ರಿ. ಕೊಡಿ ಕೊಡಿ ಕೊಡಿ, ಕೈ ಮೇಲೆ ಇಡಿ. ಒಂದು ಇದನ್ನ ಇಟ್ಟಿರ ಮೇಲೆ ಅದನ್ನ ಎಲ್ಲ ಹಾಲಿದು ಒಂಥರ ಏನಾದ್ರು ಕೈ ಏನಾರು ಆದರೆ. ಹೌದು, ಅಲ್ಲ ಕೋಗಿಲೆ ಅಲ್ಲ ಅದು. ಮತ್ತೆ ಇನ್ನು ಕಲರ್ ನೋಡು, ಕೋಗಿಲೆ ಹೆಂಗೆ ಕೋಗಿಲೆ ಅಪ್ಪ ಇದು ಗ್ರೀನ್. ಫ್ರೆಂಡ್ಸ್ ಇದು ಅದು ಕಲ್ಲೊಡಿರಿ ಗಾಯ ಹಾರುತ್ತೆ. ಕಲ್ಲೊಡಿರಿ ಕೋಗಿಲೆ ಗ್ರೀನ್ ಕಲರ್ ಅದು. ಕಲ್ಲೊಡಿರಿ ಹಾರಾಯ್ತು ಬಿಡಿ ನೀವು ಕಲ್ಲೊಡಿಯೋಕ್ಕಿಂತ ಮುಂಚೆ ರೀ. ಅದು ಕೋಗಿಲೆ ಅಲ್ವಂತೆ. ಕೋಗಿಲೆ ಗ್ರೀನ್ ಕಲರ್ ಇರುತ್ತಂತೆ. ಲೈಟ್ ಗ್ರೀನು. ಕದ್ದಿರೋ ಮಾವಿನಕಾಯಿ ಬಂತು. ವಾಯೋ ಕಳ್ಳಿ ಅಳಿಸ್ದಂಗೆ ಕಳ್ಳಿ ಅವ್ರನ್ನೇ ನಾನೇನು ಇಟ್ಟಿಲ್ಲ ತಗೊಂಡೋಗಿ ಮೇಲಕ್ಕೆ. ಅದೇ ಬೆಳೆದಿರೋದು ಅಷ್ಟು ಮೇಲಕ್ಕೆ. ಅಷ್ಟು ಮೇಲಕ್ಕೆ ಇಟ್ಟಿದ್ರೆ ಹೆಂಗೆ ಕದ್ಕೊಳ್ಳೋದಂತೆ. ಹೆಂಗೆ ಕೇಳ್ತಿದ್ರು ನೋಡಿ, ಬುಲ್ಶೀಟ್ ಕ್ವಶನ್ ಫ್ರೆಂಡ್ಸ್. ಓಹೋ, ನನ್ನ ನೀವೊಂದು ಗತಿ ಮಾಡಿಸ್ತೀರಿ ನೀವು ರೋಡಲ್ಲಿ. ಇವ್ರು ಓಡಾಡದೇ ಇರೋಂಗೆ ಮಾಡ್ತಾರೆ. ಹೆಂಗೋ ಆರಾಮಾಗಿ ಹೋಗಿ ವಾಕ್ ಮಾಡ್ಕೊಂಡು ಜೀವನದಲ್ಲಿ ನೆಮ್ಮದಿಯಾಗಿದ್ದೇನೆ. ಅಳಿಸ್ಕೊಂಡು ಕೀಳಕ್ಕೆ ಹೋಗಿ ಈ ರೋಡವರೆಲ್ಲ ಹೊಡೆದೋಡಿಸ್ಬೇಕು ಹಂಗೆ ಮಾಡ್ತಾರೆ. ಬನ್ನಿ ನಿಮ್ಮ ಕೈಲಿ ಕೀಳಕ್ಕಾಗಲ್ಲ, ಅದೇನು ಅಶುದ್ಧ ಐತೆ. ಮೇ ಬಿ ಇದು ಯಾರ್ದೋ ಮರ ಅಂದ್ರೆ ಯಾರು ಬೇಕಾದ್ರೂ ಅವ್ರು ಕಿತ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಈ ಮರದಲ್ಲಿ. ನನ್ನ ಬಂದ್ಬಿಟ್ಟು ಸುಮ್ಮನೆ ಇದ್ಬಿಡ್ತಾಳೆ. ಮತ್ತೆ ಇನ್ನೇನು ಮರ ಕಾಯ್ಕೊಂಡು ಕುತ್ಕೊಂಡಿರ್ತೀವಿ, ನಾವು ಕಿತ್ಕೊಂಡು ಹೋಗ್ತೀವಪ್ಪ. ಅಲ್ಲಿ ನೋಡಿ ತೆಂಗಿನ ಮರ ಎಲ್ಲ ಹಾಕಿದ್ದಾರೆ ಯಾರ್ದೋ ಇದು ಸೈಟ್ ಅವ್ರು ಯಾರು ಇಲ್ಲಿ ಯಾರು ಇಲ್ವಲ್ಲ, ಹಾಕಿರಲ್ಲ, ಕಾಣಿಸ್ತಾನೂ ಇಲ್ಲ ಯಾರು. ಏನು ಇದು ಈ ಮರ ಏನಪ್ಪ ಈ ಮರ? ಇದು ಅಂದ್ರೆ ಮರನೇ. ಆ ಮರ ನೋಡು, ಆ ಮರ ಏನು ಗೊತ್ತಾ, ಇದು ಜುಜ್ಬಿಕಾಯಿ ಅಂತ ಬರುತ್ತೆ. ಅದು ಜುಜ್ಬಿಕಾಯಿ ಅಂತಿ ಅಪ್ಪ. ಅದು ಏನೇನು ಹೆಸರು ಹೇಳ್ತಿರೋ ಕಾಯ? ಜುಜ್ಬಿಕಾಯಿ ಅಂತ ಬೇರೆ ಇದೆಯಾ? ಇದು ಈ ಮರ ಇದೆಯಲ್ಲ, ಅದು ಯೆಲ್ಲೋ ಕಲರ್ ಚಿಕ್ಕದಾಗಿ ಬರುತ್ತೆ. ಅದು ಏನದು ಹಣ್ಣು ಸ್ವೀಟ್ ಇರುತ್ತಾ ಕಹಿ ಇರುತ್ತಾ? ಹುಳಿ ಇರುತ್ತೆ ಸ್ವಲ್ಪ. ನಾನಂತೂ ಜುಜ್ಬಿಕಾಯಿ ಅಂತ ಇದುವರೆಗೂ ನನ್ನ ಲೈಫಲ್ಲಿ ಕೇಳಿಲ್ಲ. ಈ ಹುಡುಗಿ ಜುಜ್ಬಿಕಾಯಿ ಅಂತ ಹೇಳ್ತಾರೆ. ಜುಜ್ಬಿಕಾಯಿ ಅಂತಾರದು. ಇಂಗ್ಲೀಷಲ್ಲೇ ಜುಜ್ಬಿ ಅಂತಾರ, ಇನ್ನು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಈ ಹುಡುಗಿ ಮಾತು ಕಟ್ಕೊಂಡ್ರೆ ಆಗಲ್ಲ ಫ್ರೆಂಡ್ಸ್. ಇವಾಗ ನಾವು ಎಲ್ಲಿಗೆ ಹೋಗೋಣ ಗೊತ್ತಾ? ಎಳ್ನೀರು ಕುಡಿಯೋಕೆ ಹೋಗೋಣ ಬನ್ನಿ. ಸನ್ಸೆಟ್ ನೋಡಿ. ಯಾವುದು ಅದು? ಗುಂಡಿ ಅಂತ ಗೊತ್ತಿಲ್ವಾ? ವೇಸ್ಟ್ ನೀವು. ನಾವುದು ನನ್ನ ಮಂಡ್ಯ ಫ್ರೆಂಡ್ ಜೊತೆಲಿ ಹಿಡ್ಕೊಂಡು ಏನಂತ ಗೊತ್ತಿಲ್ಲ ಅಂತಂತೀರಲ್ಲ. ಕಬ್ಬಪ್ಪ ಅದು. ಇನ್ನೇನಲ್ಲಿ ಬೇವಿನ ಸೊಪ್ಪಲ್ಲಿ ಅಲ್ಲೂ ಹಿಂಗುಜ್ಬೇಕಾ? ಕಚ್ಚು ಸುಮ್ಮನೆ ಕಚ್ಕೊಂಡಿರ್ಬೇಕಷ್ಟೇ. ಕಚ್ಚುಟ್ಟು ಉಜ್ಜು. ಅವ್ವಾ ಯಪ್ಪ, ಇಷ್ಟೊಂದು ಕಹಿ ಇದೆ. ಹೆಂಗುಜ್ಜ ಅವ್ವ ತಾಯಿ, ನನಗೆ ಈ ಥರವೆಲ್ಲ ಎಕ್ಸ್ಪರಿಮೆಂಟ್ ಮಾಡಿ ಕೊಡ್ಬೇಡ ದಯವಿಟ್ಟು. ಬಿಸಾಕಿತ್ತಾ ಇದ್ದೀನಿ ಕಡ್ಡಿನ.
ನಿಜ ಆಗಲಿಲ್ಲ ಫ್ರೆಂಡ್ಸ್. ಯಾವುದೋ ಬೇವಿನ ಕಡ್ಡಿ ಕೊಟ್ಬಿಟ್ಟು ಹೆಂಗೆ ಉಜ್ತಾರೆ, ಅವಾಗಿನ ಕಾಲದಲ್ಲಿ ಹೆಂಗೆ ಉಜ್ತಿದ್ರಿ ಅಪ್ಪ. ಅದು ಆ್ಯಕ್ಚುಲಿ ಒಳ್ಳೇದಾದ್ರೆ ನಮಗೆಲ್ಲ ಉಜ್ಜೋಕ್ಕಾಗುತ್ತೆ ಅದರಲ್ಲಿ. ಈ ಹುಡುಗಿ ಉಜ್ತೈತೆ, ಅವಾಗೇನು ತಿಂತೈತೆ. ಬನ್ನಿ ಇವಾಗ ಎಳ್ಳೀರು ಕುಡಿಯೋಕೆ ಹೋಗೋಣ. ಮಾಡ್ತೀಯಪ್ಪ. ಹಾಂ, ನಮ್ಮ ಊರು ಹೋಗೋದಲ್ಲ ಇದೆ ತಗೊಂಡು. ನಾನು ಇದೇ ಫಸ್ಟ್ ಅದನ್ನು ಬಾಯಿಗೆ ಹಾಕಿದ್ದು. ಇಷ್ಟು ಕಹಿ ಇರುತ್ತೆ ಅಂತ ಒಂದ್ಸತಿ ಆದ್ರೂ ಮಾಡಬೇಕಲ್ಲ. ಹೇಳು, ಆ ಮರನೇ ಕಹಿ ನೋಡಿ, ದೇವ್ರ ಸೃಷ್ಟಿ ಹೆಂಗೆ ಅಂತ ಅಲ್ವಾ. ಫುಲ್ ಮರನೇ ಕಹಿ. ಬನ್ನಿ ಇವಾಗ ಎಳ್ಳೀರು ಕುಡಿಯೋಕೆ ಹೋಗೋಣ. ಕೊಡಿ ಮಾವಿನಕಾಯಿ. ಎಲ್ಲರೂ ನೋಡ್ತಾ ಇದ್ದಾರೆ, ನಮ್ಮ ಕೈನೇ ನೋಡ್ತಾ ಇದ್ದಾರೆ ಎಲ್ಲರೂ. ಮಾವಿನಕಾಯಿ ಎಲ್ಲಿಂದ ಕಿತ್ಕೊಬಂದ್ರಿ ಇವರು, ಎಲ್ಲಿಂದ ಕಿತ್ಕೊಬಂದ್ರಿ ಇವರು ಅಂತ.